ಕರ್ನಾಟಕ ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 16ರಂದು ಸುವರ್ಣಸೌಧ ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೊಡಗು ಜಿಲ್ಲಾ ಘಟಕದ ಸಂಚಾಲಕ ಪಿಎಸ್ ಜನಾರ್ದನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 7ನೇ ವೇತನ ಆಯೋಗ ಅವಧಿಯಲ್ಲಿ ಸೇವೆ ಸಲ್ಲಿಸಿರುವ ಕರ್ನಾಟಕ ನಿವೃತ್ತ ನೌಕರರಿಗೆ ಡಿಸಿಆರ್ಜಿ, ಕಮ್ಯುಟೇಷನ್, ಗಳಿಕೆ ರಜೆ, ನಗದೀಕರಣದ ಮೊತ್ತವನ್ನು ನೀಡದೇ ಇರುವುದು ಖಂಡನೀಯವೆಂದರು. ಗೋಷ್ಠಿಯಲ್ಲಿ ವೇದಿಕೆಯ ಸಂಚಾಲಕ ಕೆವಿ ಮೋಹನ್, ಎಂಸಿ ಬೆಳ್ಯಪ್ಪ, ಕುಸುಂಬ, ಸೋಮವಾರಪೇಟೆ ತಾಲೂಕು ಸಂಚಾಲಕ ಅಂತೋಣಿ ಡಿಸೋಜ ಹಾಗೂ ವಿರಾಜಪೇಟೆ ಸಂಚಾಲಕಿ ವಿಕೆ ಲಲಿತಾ ಪಾಲ್ಗೊಂಡಿದ್ದರು. ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರು 1/7/2022ರಿಂದ 31/7/2024 ಅವಧಿಯಲ್ಲಿ, ಅಂದರೆ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮಗೆ ಈಗ ಏನಾಗಿದೆ ಅಂತಂದರೆ, ಈ ಮೂಲಕ ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ಎಲ್ಲ ಇಲಾಖೆಗಳ 26,000ಕ್ಕೂ ಅಧಿಕ ನೌಕರರಿಗೆ 6ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಡಿಸಿಆರ್ಜಿ, ಕಮ್ಯುಟೇಷನ್, ಗಳಿಕೆ ರಜೆ ನಗದೀಕರಣ, ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದು ನಮಗೆ ಅತೀವ ಅನ್ಯಾಯ ಹಾಗೂ ಆರ್ಥಿಕ ನಷ್ಟವಾಗಿದೆ. ನಮಗೆ ಭರವಸೆ ಇದೆ, ಘನ ಕರ್ನಾಟಕ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತದೆ. ಯಾಕೆಂದರೆ ನಾವು ಕೊಡಗಿನಿಂದ ಸುಮಾರು 200 ಜನ ಭಾಗವಹಿಸಿದ್ದು ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಂತ, ಅಂದರೆ ಪಕ್ಕದ ಜಿಲ್ಲೆಗಳಿಂದ ಸರಿಸುಮಾರು, ಅಂದರೆ ಸಂಸಾರ ಸಮೇತವಾಗಿ 1 ಲಕ್ಷಕ್ಕೂ ಹೆಚ್ಚಿನ ಜನರು ಒಟ್ಟು ಸೇರಿ ಈ ಮುಷ್ಕರದಲ್ಲಿ ಭಾಗವಹಿಸಿ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಘನ ಸರ್ಕಾರದಲ್ಲಿ ನಾವು ಕೋರಿಕೊಳ್ತೇವೆ. ಇಲ್ಲಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕರಿಸಿ ನಮ್ಮ ಜಿಲ್ಲೆಯಿಂದ ನಾವು ಹೋಗ್ತಿರುವಾಗ ಕರ್ನಾಟಕ ರಾಜ್ಯದ ಈಗಾಗಲೇ ಎಲ್ಲ ಮಂತ್ರಿಗಳನ್ನು ನಾವು ಭೇಟಿಯಾಗಿದ್ದು, ನಮ್ಮ ರಾಜ್ಯ ಸಂಚಾಲಕರು, ರಾಜ್ಯದ ಎಲ್ಲ ಸಂಚಾಲಕರು ಒಟ್ಟು ಸೇರಿ ಮಾನ್ಯ ಉಪಮುಖ್ಯಮಂತ್ರಿ, ಎಲ್ಲ ಮಂತ್ರಿಗಳನ್ನು ಎಲ್ಲರನ್ನೂ ಭೇಟಿಯಾಗಿದ್ದು, ಮುಂದಿನ ನಮಗೆ ಈ ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಘನ ಸರ್ಕಾರ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನುವ ಆಶಯ ಇದೆ.